ಸುಮಾರು ವರ್ಷ ಆಯ್ತು. ನಮ್ ದೊಡ್ಡಮ್ಮನ್ ಪಕ್ಕದಲ್ಲಿ ಇರ್ಬೇಕಾದ್ರೆ ಫೋನಲ್ಲಿ ಹೆಂಗ್ ಮಾತಾಡ್ಲಪ್ಪ ಅಂತ ಕೂತಿರೋ ಸಿದ್ದು. ಅವಾಗ ಯಾವಾಗ ನಾನು ವ್ಲಾಗ್ ಮಾಡ್ಲಿ ಅಂತ ಕಾಯ್ತಾರ ಬಿಂದು. ಇಷ್ಟು ಜನಗಳ ಜೊತೆಗೆ ನಾವು ಇವಾಗ ಹೊರಟಿದ್ವಿ. ಒನ್ ಆಫ್ ದ ಸ್ಟಾರ್ಡೆಸ್ಟ್ ಥಿಂಗ್ ಏನಂದ್ರೆ ಈ ಟೀ ಬ್ರೇಕ್. ಗುಡ್ ಆಫ್ಟರ್ನೂನ್. ದಿಸ್ ಇಸ್ ಡೇ ನಂಬರ್ 2 ಆಫ್ ಸರ್ಚಿಂಗ್ ಬಟ್ಟೆ ಫಾರ್ ನಿಮ್ಮಿ. ಲಾಸ್ಟ್ ಟೈಮ್ ನಿಮ್ಗೆ ನೆನಪಿದ್ರೆ ನಾವು ಬನಾನಾ ಕ್ಲಬ್ಗೆ ಬಂದು ತಗೊಂಡ್ವಿ. ಸೊ ವಿ ಆರ್ ರೈಟ್ ಹಿಯರ್ ಬನಾನಾ ಕ್ಲಬ್ ಅಲ್ಲಿ ರಾಜಾಜಿನಗರದಲ್ಲಿ. ಲೆಟ್ಸ್ ಹೋಪ್ ಇವತ್ತು ಒಳ್ಳೆ ಕಲೆಕ್ಷನ್ ಸಿಗುತ್ತೆ ಆ್ಯಂಡ್ ನಿಮಗೆ ಬಟ್ಟೆ ಇವತ್ತು ಸಿಗುತ್ತೆ. ಈ ಪ್ಯಾಂಟ್ ನೋಡಿ ಎಷ್ಟು ಚೆನ್ನಾಗಿದೆ, ಸೊ ಕಂಫಿ. ತೆಗೆದು ನೋಡು. ರಣವೀರ್ ಸಿಂಗ್. ಈ ಕಲರ್ ಚೆನ್ನಾಗೈತೆ. ಇಟ್ಕೋ, ಇದು ಇಟ್ಕೋ, ಚೆನ್ನಾಗಿ ಕಾಣ್ತಿತ್ತು ಕಲರ್. ದಿಸ್ ಇಸ್ ಕೊರಿಯನ್ ಶರ್ಟ್. ಅವರೇ ಹಾಕೋದು ಈ ಥರ ಕಲರ್ಸ್ ಎಲ್ಲ. ಅದನ್ನು ವೈಟ್ ಪ್ಯಾಂಟ್ ಜೊತೆ ಪೇರ್ ಮಾಡ್ತಾರೆ. ಚೆನ್ನಾಗೈತೆ ಆ್ಯಕ್ಚುಲಿ. ಏನು ಕಲರ್, ಓ ಮೈ ಗಾಡ್, ಏನು ಕಲರ್. ಈ ಸಲ ನಾವು ಬನಾನಾ ಕ್ಲಬ್ಗೆ ಹೋದಾಗ ಆ್ಯಕ್ಚುಲಿ ಚೆನ್ನಾಗಿತ್ತು ಎಲ್ಲ ಕಲೆಕ್ಷನ್ಸು. ಅದರಲ್ಲೂ ಈ ಫ್ಲೋರಲ್ಸ್ ಎಷ್ಟು ಚೆನ್ನಾಗಿದೆ ನೋಡಿ. ಅದು ಬಿಟ್ಟು ಪ್ರಿಂಟೆಡ್ಸು ಚೆನ್ನಾಗಿತ್ತು. ಅದು ಬಿಡಿ ದ ಕೊರಿಯನ್ ಪೇಸ್ಟಲ್ ಕಲರ್ಸ್ ಏನಿದೆ ಅದಂತೂ ನಂಗೆ ನೆಕ್ಸ್ಟ್ ಲೆವೆಲ್ ಇಷ್ಟ ಆಗೋಯಿತು. ಆ್ಯಂಡ್ ಈ ಕೊರಿಯನ್ಸ್ ಅವ್ರು ಹೇಗೆ ತುಂಬ ಬ್ಯಾಗಿ ಶರ್ಟ್ಸ್ ಎಲ್ಲ ಹಾಕ್ತಾರೆ, ಪ್ಯಾಂಟ್ಸ್ ಎಲ್ಲ ಹಾಕ್ತಾರೆ, ಆ ಥರ ಎಲ್ಲನೂ ಇತ್ತು. ಐ ಲವ್ ದ ಕಲೆಕ್ಷನ್ ದಿಸ್ ಟೈಮ್. 70 ಏನು ಅರ್ಥನೇ ಆಗ್ತಾರೆ, ಏನು ಬರ್ತೈತೆ. ಓಹೋ ಸಖತ್ತಾಗೈತೆ. ಪೇಂಟೆಡ್ ಐತೆ. प्रिंटेड और पेंटेड. पेंट ಅನ್ಸುತ್ತೆ ಕಣೋ, ಮುಟ್ಟಕ್ಕೆ ಪೇಂಟ್ ಅನ್ಸುತ್ತೆ. प्रिंट है नहीं जाएगा, वापसी के देगा. ಪ್ರಿಟಿ ಸೂಪರ್ ನಾ. ಹ್ಯಾಂಡ್ ಪೇಂಟೆಡ್ ಗುರು, ಏನು ಅನ್ಕೊಂಡಿದ್ದೀಯಾ? ಅಲ್ಲೇ ಇರಲಿ, ಕಾಸ್ಟ್ಲಿ. ಜಸ್ಟ್ ಗಾಟ್ ಡನ್ ವಿತ್ ಆರ್ ಶಾಪಿಂಗ್. 3 ಅಂದರೆ 1 ಪ್ಯಾಂಟು 2 ಶರ್ಟ್ ತೊಗೊಂಡ. ಒಂದು ಬ್ಲ್ಯಾಕ್ ಕಲರ್ ಈಸ್ ವೆರಿ ಜಾತ್ರೆ ಜೆನ್ಸಿ ಕಿಡ್ಸ್, ಐ ಡೋಂಟ್ ನೋ. ಇನ್ನೊಂದು ಪ್ರಿಂಟೆಡ್ ನಂಗೆ ಇಷ್ಟ ಆಯಿತು. ನೆಕ್ಸ್ಟು ಒಳ್ಳೆ ರೀಲ್ಸ್ಗೆ ನಾನು ಅದನ್ನು ಹಾಕೋಬೋದು. ಹಾಂ, ಒಳ್ಳೆ ರೀಲ್ಸ್ಗೆ ನಾನು ಅದನ್ನು ಹಾಕೋಬೋದು. ಇವಾಗ ಮನೆ ಕಡೆಗೆ ಹೊರಡೋಣ, ಯಾಕಂದರೆ ನಾವು ಈವ್ನಿಂಗು ಧರ್ಮಸ್ಥಳಕ್ಕೆ ಹೊರಡ್ತಾ ಇದ್ದೀವಿ. ಇವಾಗ ನಾವು ಬಂದಿದ್ದೀವಿ ಹೆಲ್ತ್ ಆ್ಯಂಡ್ ಗ್ಲೋಗೆ. ನನ್ನ BB ಕ್ರೀಮ್ ಒಂದು ಖಾಲಿ ಆಗಿತ್ತು, 3 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೆ. ಫೈನಲಿ ಹೊಸದು ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಲೆಟ್ಸ್ ಸಿ ಇಯರ್ ಎಂಡಲ್ಲಿ ಏನಾದ್ರು ಆಫರ್ಸ್ ಇದೆಯಾ ಅಂತ. ಸೊ ನಾನು ಲ್ಯಾಕ್ಮಿ ಅವ್ರದ್ದು ಏನು ಬರುತ್ತೆ 9 to 5 BB ಕ್ರೀಮ್, ಅದನ್ನೇ ಯೂಸ್ ಮಾಡ್ತೀನಿ. ಆ್ಯಂಡ್ ಲಾಸ್ಟ್ ಟೈಮ್ ನಾನು ತೊಗೊಂಡಿದ್ದು ಆಲ್ಮೋಸ್ಟ್ 2-3 ಇಯರ್ಸ್ ಮುಂಚೆ. ಅದಾದಮೇಲೆ ನಾನು ತೊಗೊಂಡಿರಲಿಲ್ಲ, ಬಿಕಾಸ್ ನಾನು ಅಷ್ಟೊಂದು ಯೂಸ್ ಮಾಡಲ್ಲ. ಈ ಥರ ಬ್ಲೆಂಡ್ ಮಾಡೋದು ಅದೆಲ್ಲ ಏನಿಲ್ಲ, ಒಂದು ಸ್ವಲ್ಪ ಅಷ್ಟೇ ಹಾಕ್ತೀನಿ. ಸೊ ಅದು ಅಷ್ಟು ವರ್ಷ ಲಾಸ್ಟ್ ಆಗಿತ್ತು. ಅದಾದಮೇಲೆ ನಾನು ಕೆಲವೊಂದು ಲಿಪ್ಸ್ಟಿಕ್ಸ್ ಟ್ರೈ ಮಾಡಿದೆ, ಬಟ್ ಯಾವುದೂ ನಂಗೆ ಸೂಟ್ ಆಗಲಿಲ್ಲ. ಅದು ಬಿಟ್ಟು ನಂಗೆ ನ್ಯೂಡ್ ಹೋಗೋಕ್ಕೆ ಇಷ್ಟ ಇಲ್ಲ, ಯಾಕಂದರೆ ಅದು ನನ್ನ ಸ್ಕಿನ್ ಟೋನ್ಗೆ ಚೆನ್ನಾಗಿ ಕಾಣಲಿಲ್ಲ. ಆ್ಯಂಡ್ ಬೇರೆ ಟ್ರೈ ಮಾಡಿದೆ. ಆಮೇಲೆ ಒಂದು ಟ್ರೈ ಮಾಡಿದೆ ವಿಚ್ ಡಿಡ್ಂಟ್ ಸೂಟ್ ಮೀ ಆ್ಯಟ್ ಆಲ್. ಸೊ ನಾನು ಅಲ್ಲಿಗೆ ಗಿವ್ ಅಪ್ ಮಾಡಿದೆ, ಯಾಕಂದರೆ ಟೈಮ್ ಇರಬೇಕು. ಸೊ ದಟ್ ನಾವು ಹೋಗಿ ಅಲ್ಲಿ ಕುತ್ಕೊಂಡು ಯಾವ್ದು ಚೆನ್ನಾಗಿ ಕಾಣುತ್ತೆ, ಯಾವ್ದು ಚೆನ್ನಾಗಿ ಕಾಣಲ್ಲ ಅಂತ ಡಿಸೈಡ್ ಮಾಡ್ಬೋದು. ಹಾಗೆ ಮಮ್ಮಿನೂ ಇರಲಿಲ್ಲ. ಆ್ಯಂಡ್ ನಿಮ್ಮಿ ಹತ್ರ ಕೇಳೋಕ್ಕಾಗಲ್ಲ ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ. ಅವ್ನಿಗೆ ಗೊತ್ತಿಲ್ಲ ಯಾವ್ದು ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ತುಂಬ ಅಂದರೆ ವ್ಯಾಲ್ಯೂಬಲ್ ಫೀಡ್ಬ್ಯಾಕ್ ಕೊಡೋಲ್ಲ ಅವನು. ಅದೇ ಮಮ್ಮಿ ಇದ್ದರೆ ಯಾವ್ದು ಕರೆಕ್ಟಾಗಿ ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ತಾರೆ ಅಂತ ನಾನು ಈ ಸಲ ತೊಗೊಂಡಿಲ್ಲ, ನೋಡೋಣ ನೆಕ್ಸ್ಟ್ ಟೈಮ್ ಅಂತ ಅಂದ್ಕೊಂಡು ಬಂದೆ. ಇವಾಗ ಟೈಮ್ ಆಗ್ತಿದೆ 8 ಗಂಟೆ. ಆ್ಯಂಡ್ ನಾವಿವಾಗ ಹೊರಡ್ತಾ ಇದ್ದೀವಿ ಧರ್ಮಸ್ಥಳಕ್ಕೆ. ಅದಕ್ಕೆ ಮುಂಚೆ ಗಣೇಶ ಇದೆ. ಸೊ ನಾವು ಅಲ್ಲಿಂದ ಬಂದು ಒಂದು ಸ್ವಲ್ಪ ಲೈಟಾಗಿ ಊಟ ಮಾಡಿಕೊಂಡು ಅದಾದಮೇಲೆ ಪ್ಯಾಕ್ ಎಲ್ಲ ಲಾಸ್ಟ್ ಮಿನಿಟ್ ಪ್ಯಾಕೇಜ್ ಎಲ್ಲ ಏನಿತ್ತು, ನಂದು ನಿಮ್ಮಿದಂತೂ ಪ್ಯಾಕ್ ಆಗಿರಲಿಲ್ಲ. ಯಾಕಂದರೆ ಪಾಸ್ಟ್ 2 ಡೇಸಿಂದನೂ ನಾವು ಬರೀ ಓಡಾಡ್ತಾನೆ ಇದ್ದೀವಿ. ಅವ್ನು ಶಾಪಿಂಗಿಗೆ, ನಾನು ಮತ್ತೆ ರೀಲ್ ಮಾಡಿದ್ದು ಎಲ್ಲ ಸಿಕ್ಕಾಪಟ್ಟೆ ಹೆಕ್ಟಿಕ್ ಆಗಿತ್ತು. ಸೊ ಅದಕ್ಕೆ ಬಂದಮೇಲೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಅದಾದಮೇಲೆ ನಾವು ಗಣೇಶನ ದೇವಸ್ಥಾನಕ್ಕೆ ಬಂದ್ವಿ. ಹೊರಡೋಕ್ಕೆ ಮುಂಚೆ ಒಂದು ಪೂಜೆ ಮಾಡಿಸ್ಬಿಟ್ಟು ಹೊರಡೋಣ ಅಂತ. ಇಲ್ಲಿ ನಮ್ಗೆ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಗಣೇಶನ ಹತ್ರ ಗಾಡಿ ಪೂಜೆ ಮಾಡಿಸ್ಕೊಂಡು ಮಾಡಿಸ್ಬಿಟ್ಟು ಹೊರಡೋಣ. ಯೂಶಲಿ ನಾವೆಲ್ಲಾದರೂ ಹೊರಗಡೆ ಹೋಗ್ತಾಯಿದ್ದೀವಿ ಅಂತಂದರೆ ಹೆಂಗಿರುತ್ತೆ, ನಿಂಬೆಹಣ್ಣು ಇಟ್ಬಿಟ್ಟು ನಾವೇ ಪೂಜೆ ಮಾಡ್ಬಿಟ್ಟು ಹೋಗ್ತೀವಿ. ಬಟ್ ನಮ್ಮ ಮಮ್ಮಿಗೆ ಅದೇನು ಅನ್ನಿಸ್ತೋ ಏನೋ ಗೊತ್ತಿಲ್ಲ. ಶಿ ವಾಸ್ ಲೈಕ್, ಹೋಗೋಣ ಗಣೇಶನ ದೇವಸ್ಥಾನಕ್ಕೆ ಹೋಗೋಣ, ಪೂಜೆ ಮಾಡಿಸ್ಕೊಂಡೇ ಹೋಗೋಣ ಅಂತ. ಆ್ಯಂಡ್ ಇಲ್ಲಿ ಅರ್ಚಕರು ಏನಿದ್ದಾರೆ ಅವರು ನಿಮ್ಮಿಗೆ ಪರಿಚಯ ಇರೋರು. ಅವರು ಪ್ರತಿ ಸಂಕಷ್ಟಿಗೆ ಇಲ್ಲಿ ಬಂದು ಪೂಜೆ ಕೊಡ್ತಾನೆ ಅವನು. ಸೊ
ಅವ್ರು ತುಂಬಾ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ನಮಗೆ. ನಾವೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ ಅಂತ. ನಾವೇ ಎಷ್ಟೊಂದು ಐಟಮ್ಸ್ ಮರ್ತು ಬಿಟ್ಟಿದ್ವಿ ತೊಗೊಂಡು ಹೋಗೋಕ್ಕೆ. ಬಿಕಾಸ್ ನಾವು ಅಂದ್ಕೊಂಡಿದ್ದು ಏನೋ ಒಂದು ಮಂಗಳಾರತಿ ತೊಗೊಂಡು ಗಣೇಶನ ಬೇಡ್ಕೊಂಡು ಹೊರಡೋಣ, ನಾವು ಅಷ್ಟು ದೂರ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದೀವಲ್ವಾ, ನಿಮಗೆ ಒಬ್ಬನೇ ಇರ್ತಾನೆ ಡ್ರೈವ್ ಮಾಡೋನು, ಸೊ ಒಂದು ದೇವ್ರಿಗೊಂದು ಅಡ್ ಬಿದ್ಬಿಟ್ಟು ಕಾಪಾಡಪ್ಪ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಬಂದರೆ. ಬಟ್ ಅವ್ರು ಅಷ್ಟು ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಆಮೇಲೆ ಖುಷಿ ಆಯ್ತು ನಮಗೆ. ಓಕೆ, ದಿಸ್ ಇಸ್ ಒಂಥರ ಪಾಸಿಟಿವ್ ಸೈನ್ ಅಲ್ವಾ, ಅಷ್ಟು ಚೆನ್ನಾಗಿ ಪೂಜೆ ಮಾಡಿ ಹೊರಡ್ತಾ ಇದ್ದೀವಿ ಅಂತಂದರೆ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡೋದು. ಹಿಂದೆ ಕಾರ್ ಐತೆ, ಇರಪ್ಪ. ಕಣ್ಕಾಣಿಸಲ್ವಾ ನಿನಗೆ? ಕಣ್ಕಾಣಿಸಲ್ವೇನಪ್ಪ ನಿನಗೆ? ಏನು ಜಗಳ ಮಾಡ್ತಾ ಇದೆಯಾ? ನಮ್ಮ ಏರಿಯಾ ನಡೀತಾರೆ, ವಾಪಸ್ ಮನೆಗೆ ಹೋಗು. ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್. ಇವಾಗ ಎಲ್ಲರೂ ಶ್ರೀ ಮಂಜುನಾಥನ ನೆನೆಸ್ಕೊಂಡು ಹತ್ರಪ್ಪ. ಶ್ರೀ ಮಂಜುನಾಥ ಕಾಪಾಡಪ್ಪ. ನಿಮ್ಮ ಮಗನಿಗೆ ಬಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ನಾವು ಬರ್ತಾ ಇದೀವಿ ಅಂತ. ಸೊ ಎಷ್ಟೊಳ್ಳೆ ಇನ್ಫಾರ್ಮೇಶನ್ ತಂದಿರುತ್ತೆ. ಮುಂದೆ ಹೋಗ್ಬೇಕು. ಸೊ ಫೋನ್ ನಮ್ ದೊಡ್ಡಮ್ಮನ ಪಕ್ಕದಲ್ಲಿ ಇರ್ಬೇಕಾದ್ರೆ ಫೋನಲ್ಲಿ ಹೆಂಗ್ ಮಾತಾಡ್ಲಪ್ಪ ಅಂತ ಕೂತಿರೋ ಸಿದ್ದು, ಹಿಂದೆಗಡೆ ಇವ್ರು ಕರೆಕ್ಟಾಗಿ ಕರ್ಕೊಂಡು ಹೋಗ್ಲಪ್ಪ ನಮ್ಮನ್ನ ಘಾಟ್ ಸೆಕ್ಷನ್ ಅಲ್ಲಿ ಅಂತ ಬೇಡ್ಕೋತಾರೋ ನಮ್ಮಮ್ಮ. ಇಲ್ಲಿ ದಾರಿ ಉದ್ದಕ್ಕೂ ನಾನು ಯಾವ ಹಾಳು ಹಾಕ್ಲಿ ಅಂತ ಯೋಚನೆ ಮಾಡ್ತಾರೋ ನಿಮ್ಮಿ. ಯಾವಾಗ ನಾನು ವ್ಲಾಗ್ ಮಾಡ್ಲಿ ಅಂತ ಕಾಯ್ತಾರೋ ಬಿಂದು. ಇಷ್ಟು ಜನಗಳ ಜೊತೆಗೆ ನಾವು ಇವಾಗ ಹೊರಟಿದ್ವಿ ಧರ್ಮಸ್ಥಳದ ಕಡೆಗೆ. ಬಾಯ್ ಸೋ ಬಾಯ್. ನಾವು ಟೀ ಬ್ರೇಕ್ ನಿಲ್ಸಿದೀವಿ. ಒನ್ ಆಫ್ ದ ಸ್ಯಾಡೆಸ್ಟ್ ಥಿಂಗ್ ಏನಂದ್ರೆ ಈ ಟೀ ಬ್ರೇಕು ಕಿಚನ್ ಹಳ್ಳಿ ಮನೇಲಿ ಅಲ್ಲ. ಏನ್ ಗೊತ್ತಾ, ಏನು ಚಳಿ ಆಗ್ತಿತ್ತು ಅಂತ ಸ್ವೆಟರ್ ಹಾಕೊಂಡೆ. ಬಟ್ ದೆನ್ ಏನಂದ್ರೆ ಚನ್ನರಾಯಪಟ್ಟಣ ಹತ್ತತ್ರ ಇರ್ಬೇಕಾದ್ರೆ ನಮ್ಮ ಆಂಟಿ ವಿಡಿಯೋ ಕಾಲ್ ಮಾಡಿದ್ರು. ದೆನ್ ಶಿ ವಾಸ್ ಲೈಕ್ ಎಲ್ಲಿದ್ದೀರಾ ಚನ್ನರಾಯಪಟ್ಟಣ ಅಂತ. ಅವಾಗ ಅವರು ಸರಿ ಕಿಚನ್ ಹಳ್ಳಿ ಮನೆಗೆ ಹೋಗಿದ್ರಾ ಅಂತಂದ್ರು. ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದೀವಿ. ಲೈಕ್ ಆಲ್ರೆಡಿ ಹೊಟ್ಟೋಗ್ಬಿಟ್ಟಿದೆ. ಚನ್ನರಾಯಪಟ್ಟಣದಲ್ಲಿ ಇದ್ದೀರಾ ಅಂದರೆ ಆಲ್ರೆಡಿ ಹೊಟ್ಟೋಗ್ಬಿಟ್ಟಿರುತ್ತೆ ಕಿಚನ್ ಹಳ್ಳಿ ಮನೆ. ನಾನು ಇಲ್ಲ, ನಾನು ನೋಡ್ಕೊಂಡೇ ಬರ್ತಾ ಇದ್ದೀನಿ, ಇನ್ನೂ ಬಂದಿಲ್ಲ ಅಂತ ನಾನು. ಇಲ್ಲ ಹೊಟ್ಟೋಗಿದೆ ಅಂತ ಅವರು. ಆ್ಯಂಡ್ ಐ ವಾಸ್ ಲೈಕ್ ಹೆಂಗೆ ಹೊಟ್ಟೋಗಕ್ಕೆ ಸಾಧ್ಯ? ನಾನು ಧ್ರುವ ತಾರೆ ನೋಡಿದ್ದೀನಿ, ವೈಶಾಲಿ ನೋಡಿದ್ದೀನಿ, ಇನ್ನೇನು ನೆಕ್ಸ್ಟ್ ಕಿಚನ್ ಮನೆಯೇ ಬರಬೇಕು ಅಂತ ನಾನು. ಅದಾದಮೇಲೆ ಅವ್ರ ಕಾಲೆಲ್ಲ ಕಟ್ಟಾದ್ಮೇಲೆ ಮ್ಯಾಪ್ಸಲ್ಲಿ ಹಾಕಿ ನೋಡ್ತೀನಿ, ವಿ ಹ್ಯಾವ್ ಕ್ರಾಸ್ಡ್ 50 ಕಿಲೋಮೀಟರ್ಸ್ ನಾವು ಮುಂದೆ ಬಂದಿದ್ದೀವಿ. ಮೋಸ್ಟ್ ಸ್ಯಾಡ್ ಪಾರ್ಟ್, ಐ ವಾಸ್ ಲುಕಿಂಗ್ ಫಾರ್ವರ್ಡ್. ನಾನು ಕಿಚನ್ ಹಳ್ಳಿ ಮನೇಲಿ ಹೋಗಿ ಟೀ ಕುಡಿಬೇಕು, ಒಳಗಡೆ ಹೋಗಿ ನೋಡಬೇಕು. ನಾನು ಯಾವತ್ತೂ ಒಳಗಡೆ ಹೋಗಿಲ್ಲ, ಒಂದೇ ಸಲ ಹೋಗಿರೋದು. ಅವಾಗ ಒಳಗಡೆ ಹೋಗೋಕ್ಕಾಗಿರಲಿಲ್ಲ. ಬಟ್ ದೆನ್ ನಮ್ಮ ಆಂಟಿ ಹಾಸನದಲ್ಲಿದ್ದರು ಒಂದು ಸ್ವಲ್ಪ ವರ್ಷ. ಅವಾಗ ಯಾವಾಗ ಅವ್ರ ಮನೆಗೆ ಹೋಗ್ತಾಯಿದ್ರು ಅವಾಗೆಲ್ಲ ನಾನು ಕಿಚನ್ ಹಳ್ಳಿ ಮನೆ ಬಸ್ಸಲ್ಲಿ ನೋಡ್ಕೊಂಡೇ ಹೋಗ್ತಾಯಿದ್ದೆ, ಕಾರಲ್ಲಿ ನೋಡ್ಕೊಂಡೇ ಹೋಗ್ತಾಯಿದ್ದೆ. ಬೇಡ, ಸೊ ಇವತ್ತು ಒಳಗಡೆ ಹೋಗ್ತೀವೇನೋ ಅಂತ ಅಂದ್ಕೊಂಡ್ರೆ ನಮ್ಮ ಮನೇಲಿ ಬರ್ತಿರ್ಲಿಲ್ಲ. ಸೊ ಇವಾಗ ಸದ್ಯಕ್ಕೆ ಇಲ್ಲಿ ಹಾಸನಲ್ಲಿ ನಿಲ್ಸಿದ್ದೀವಿ ಟೀ ಕುಡಿಯೋಕ್ಕೆ ಅಂತ. ಟೀ ಕುಡಿದ್ಬಿಟ್ಟು ಜರ್ನಿ ಮುಂದುವರ್ಸೋಣ. ನಾವು ಘಾಟ್ ಸೆಕ್ಷನ್ ಎಂಟರ್ ಆಗಿದ್ದೀವಿ ಸಕಲೇಶ್ಪುರದಲ್ಲಿ. ಆ್ಯಂಡ್ ಇನ್ನೊಂದು 72 ಕಿಲೋಮೀಟರ್ ಏನೋ ಧರ್ಮಸ್ಥಳ ರೀಚ್ ಆಗ್ತೀವಿ. ಟೈಮ್ ಇವಾಗ ಆಗ್ತಿದೆ ಆಲ್ಮೋಸ್ಟ್ 1 o'clock. ಐ ಥಿಂಕ್ ಇನ್ನೊಂದು 2 o'clock 3 o'clock ಅಷ್ಟೊಂದು ರೀಚ್ ಆಗಿಬಿಡ್ತೀವಿ. ಬಟ್ ದೆನ್ ಈಸ್ ದ ಕ್ವೆಶನ್. ಸೊ ನಾವು ರೂಮ್ಸ್ ಹುಡ್ಕೋಕ್ಕೆ ಟ್ರೈ ಮಾಡಿದ್ವಿ ನಿನ್ನೆಯಿಂದ, ಯಾವುದೂ ಸಿಕ್ಕಲಿಲ್ಲ. ನಿಮಗೆ ಗೊತ್ತಿರೋರ ಹತ್ರನೂ ಕೇಳಿ ನೋಡ್ದೆ 2-3 ಜನದ ಹತ್ರ, ಎಲ್ಲೂ ಸಿಕ್ಕಿಲ್ಲ. ಸೊ ಐ ಡೋಂಟ್ ನೋ ಇಷ್ಟು ಬೇಗ ಅಲ್ಲಿ ಹೋಗಿ ಏನು ಮಾಡ್ತೀವಿ ಅಂತ. ಬಿಕಾಸ್ ನಮ್ಗೆ ದರ್ಶನ ಟಿಕೆಟಲ್ಲಿ ಇರೋದೆ 6:15. ನೋಡಬೇಕು ಯಾವುದಾದ್ರೂ ಎಮರ್ಜೆನ್ಸಿ ರೂಮ್ ಸಿಗುತ್ತಾ, ಸೊ ದಟ್ ನಾವು ಸ್ನಾನ ಮಾಡ್ಕೊಂಡೆಲ್ಲ ರೆಡಿಯಾಗಿ ಹೋಗ್ಬೋದು. ಯಾಕಂದರೆ ನೇತ್ರಾಣಿಲಿ ನೀರಿಲ್ವಂತೆ ಸ್ನಾನ ಮಾಡೋಕ್ಕೂ, ತುಂಬ ಕಮ್ಮಿ ಇದೆ ಅಂತ ಎಲ್ಲರೂ ಹೇಳಿದ್ರು. ನಾವು ಅಲ್ಲಿ ಸ್ಟಾಪ್ ಮಾಡಿದ್ವಲ್ಲ ಟೀಗೆ ಅಂತ, ಅವರು ಅದನ್ನೇ ಹೇಳಿದ್ರು. ಲೆಟ್ಸ್ ಹೋಪ್ ಆ್ಯಂಡ್ ಸಿ ಏನಾಗುತ್ತೆ ಅಂತ. ಆ್ಯಂಡ್ ಫೈನಲಿ ನಾನು 3 ಗಂಟೆ ಕಂಡುಬಿಟ್ಟಾಗ ನಾವು ಧರ್ಮಸ್ಥಳ ರೀಚ್ ಆಗಿದ್ವಿ. ಐ ನೋ ನೇತ್ರಾವತಿನ ನಾನು ಆವಾಗಲೇ ನೇತ್ರಾಣಿ ಅಂದೆ ಅಂತ, ನಿದ್ದೆಲ್ಲ ಅಂದೆ, ಕ್ಷಮಿಸ್ಬಿಡಿ. ಆ್ಯಂಡ್ ಈ ವ್ಲಾಗ್ ಕೂಡ ತುಂಬ ಲೇಟಾಗಿ ಬರ್ತಾಯಿದೆ ನಂಗೆ ಗೊತ್ತು. ಬಿಕಾಸ್ ಅದಕ್ಕೆ ಮುಂಚೆ ಅವರೇ ಮೇಳದ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು. ಆ್ಯಂಡ್ ಅದಕ್ಕೆ ಜಾಸ್ತಿ ಜನ ನಾನು ಅವಾಗ ಹಾಕಿದ್ರೇ ನೀವು ಹೋಗೋಕ್ಕಾಗತ್ತಲ್ವ ಅಂತ ನಾನು ಅವರೇ ಮೇಳ ಅದು ಫಸ್ಟ್ ಹಾಕಿದೆ. ಅದಾದಮೇಲೆ ಕಂಟಿನ್ಯೂಸ್ ವ್ಲಾಗ್ಸ್ ಏನಿತ್ತು ಅದನ್ನೆಲ್ಲ ಹಾಕ್ಬಿಟ್ಟು ಇವಾಗ ನ್ಯೂ ಇಯರ್ದು ಹಾಕ್ತಿದ್ದೀನಿ. ನೆವರ್ ಟೂ ಲೇಟ್, ಸೆಲೆಬ್ರೇಷನ್ಸ್ ಆರ್ ನೆವರ್ ಟೂ ಲೇಟ್. ಸೊ ನಾವಿಲ್ಲಿಂದ ಇವಾಗ ಬಂದು ಇಲ್ಲೆಲ್ಲ ರೂಮ್ಸ್ ಹುಡುಕಿದ್ವಿ, ಅಷ್ಟು ಸಿಕ್ಕಲೇ ಇಲ್ಲ, ಎಲ್ಲೂ ಸಿಕ್ಕಲಿಲ್ಲ. ಚಿಕ್ಕ ರೂಮ್ಸ್ನು ನೋಡಿದ್ವಿ, ಎಲ್ಲ ಥರದ ರೂಮ್ಸು ನೋಡಿದ್ವಿ, ಯಾವುದೂ ಸಿಕ್ಕಲಿಲ್ಲ. ಇಲ್ಲಿ ಬಂದ ಮೇಲೆ ನಮಗೆ ರಿಯಲೈಸ್ ಆಯಿತು ಇಷ್ಟು ಜನ ನಿಜವಾಗ್ಲೂ ಇದ್ದಾರೆ ಧರ್ಮಸ್ಥಳದಲ್ಲಿ, ಅಂದರೆ ನ್ಯೂ ಇಯರ್ಗೋಸ್ಕರ ನೋಡೋಕೆ ಬಂದಿರೋರು ಇದ್ದಾರೆ ಅಂತ. ನೀವು ಯಾಕೆ ಅವಾಗಲಿಂದ ಬರೀ ಕಾರ್ ಇನ್ಸೈಡ್
ಕ್ಲಿಪ್ಸ್ ನೋಡ್ತಾ ಇದ್ದೀರಾ ಅಂತಂದರೆ, ಈ ಸಾಂಗ್ ಏನಿದೆ ಶ್ರೀ ಮಂಜುನಾಥ ಫಿಲಮ್ದು ಒಂದು ಸಾಂಗಲ್ಲಿ ಧರ್ಮಸ್ಥಳದ್ದು ಹೆಸರು ಬರುತ್ತಲ್ಲ, ಆ ಹೆಸರಿಗೆ ಲೊಕೇಶನ್ನ ಸಿಂಕ್ ಮಾಡಬೇಕು ಅಂತ ನಾನು ತೊಗೊಂಡಿರೋ ಅಷ್ಟು ವಿಡಿಯೋ ಇದು. ಫೈನಲಿ ಒಂದಕ್ಕೆ ಸಿಂಕ್ ಆಯಿತು. ಅದಾದಮೇಲೆ ನಾವು ನೇತ್ರಾವತಿಗೆ ಹೋಗಿ ಸ್ನಾನ ಮಾಡಿಕೊಂಡು ಇವಾಗ ದೇವಸ್ಥಾನ ಕಡೆ ಹೋಗೋಣ. ನಮ್ಮ ಗಂಡಿಗೆ ಪಂಚೆ ಹೊಡಿಸ್ತಾ ಇದ್ದೀವಿ. ಹಿಂಗೆ ಕಣಕ್ಕ ಇನ್ನ ಕೆಳಗಡೆ ಇಲ್ಲಿ ನೋಡಿ, ಇಲ್ಲಿ ಎಷ್ಟುದೈತೆ ನೋಡಿ. ವಿಡಿಯೋದಲ್ಲೆಲ್ಲ ಹಾಕ್ಬೇಡ, ಆಮೇಲೆ ಆಗ್ತಿಲ್ಲ ನೀನೇನಂತೀಯ? ಬರ್ದಿ ಆ ಕಡೆ ಬರಬೇಕಿತ್ತು. ಸುತ್ತಲ ನಾನೇ ಇಲ್ಲ ಇಲ್ಲ ಸುತ್ತಬೇಡ್ದು. ಇರ್ಲೆ ಬಿಡ್ಲೆ. ಹೆಂಗೋ ಸಿದ್ದು ನಿನ್ನ ಮದುವೆಗೆ ರೆಡಿ ಮಾಡೋದು. ಕಾಲ್ ಕೈ ಸ್ಟ್ರೈಟ್ ಫ್ರಮ್ ಧರ್ಮಸ್ಥಳ 3 ಗಂಟೆ ರಾತ್ರಿಗೆ ರೀಚ್ ಆಗಿ ನಾವು ಹೋಗಿ ನೇತ್ರಾವತಿನಲ್ಲಿ ಸ್ನಾನ ಮಾಡಿ ಫುಲ್ ರೆಡಿಯಾಗಿ, ಗರ್ಲ್ಸಿಂದ ಚೂಡಿದಾರ್, ಬಾಯ್ಸಿಂದ ಪಂಚೆ ರೆಡಿಯಾಗಿ ಇವಾಗ ರೈಟ್ ಇನ್ ಫ್ರಂಟ್ ಆಫ್ ದ ದೇವಸ್ಥಾನ ಇದ್ದೀವಿ. ಜಸ್ಟ್ ಹೋಪ್ ತಕ್ಷಣ ಬೇಗ ಆಗುತ್ತಂತ. ದ ಅಮೌಂಟ್ ಆಫ್ ಪೀಪಲ್ ಇಲ್ಲಿ ಇರೋದು ನೀವು ನೋಡಿಬಿಟ್ರೆ ಅಲ್ಲಿ ಕೂತ್ಕೊಂಡೆ ಹತ್ತು ಬಿಡ್ತೀರಾ, ಅಷ್ಟು ಜನ ಇದ್ದಾರೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಅಲ್ಲಿ ನೋಡಿ ದೇವಸ್ಥಾನ ಅಲ್ಲಿದೆ. ವಿ ಆರ್ ವಾಕಿಂಗ್ ಟುವರ್ಡ್ಸ್ ದ ದೇವಸ್ಥಾನ. ನಾವು ಆಲ್ಮೋಸ್ಟ್ ದರ್ಶನಕ್ಕೆ ಹೋದಾಗ ಒಂದು 5 ಗಂಟೆ 5:15 ಇರುತ್ತೆ. ನೇತ್ರಾವತಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಡೈರೆಕ್ಟಾಗಿ ದರ್ಶನಕ್ಕೆ ಹೋದ್ವಿ. ಆ್ಯಂಡ್ ಅಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಯಿತು, ಯಾವುದು ನಾರ್ಮಲ್ ಕ್ಯೂ ಯಾವುದಿದೆ, ಸ್ಪೆಷಲ್ ದರ್ಶನ ಯಾವುದಿದೆ ಅಂತ. ಬಟ್ ಈ ಥರ ಇಷ್ಟು ಜನ ಇದ್ದರು. ಮೇಡ್ ಇಟ್ ಟು ದ ಸ್ಪೆಷಲ್ ಕ್ಯೂ. ಇವಾಗ ಸ್ಪೆಷಲ್ ಕ್ಯೂನಲ್ಲೇ ನಿಂತಿದ್ದೀವಿ. ಆ್ಯಂಡ್ ಕಂಪ್ಯಾರಿಟಿವ್ಲಿ ನಾರ್ಮಲ್ ದರ್ಶನಕ್ಕಿಂತ ಸ್ಪೆಷಲ್ ಕ್ಯೂನಲ್ಲಿ ಸ್ವಲ್ಪ ಕಮ್ಮಿ ಜನ ಇದ್ದಾರೆ. ಸೊ ವಿ ಹೋಪ್ ಬೇಗ ಬೇಗ ದರ್ಶನ ಆದರೆ ನಾವು ಬೇರೆ ಬೇರೆ ದೇವಸ್ಥಾನಕ್ಕೆ ಇನ್ನು ಅರ್ಲಿಯಾಗಿ ಹೋಗ್ಬೋದು. ಸಿದ್ದಣ್ಣ ಇಲ್ಲಿ ಪಂಚೆ ಕ್ರೈಸಿಸ್ ಅನ್ಭವಿಸ್ತಾ ಇದ್ದಾನೆ. ಹೊರಗೆ ನಾವು ನಿಂತಿದ್ದೀವಿ ಕ್ಯೂನಲ್ಲಿ. ಇವಾಗ ಆಲ್ಮೋಸ್ಟ್ 8 ಗಂಟೆ ಆಗ್ತದೆ, ಇನ್ನೂ ದರ್ಶನ ಆಗಿಲ್ಲ. ಆ್ಯಂಡ್ ಐ ಹೋಪ್ ಆಲ್ಮೋಸ್ಟ್ 5-6 ಗೇಟ್ಸ್ ದಾಟ್ಕೊಂಡು ಬಂದಿದ್ದೀವಿ ಅಂತ. ನೆಕ್ಸ್ಟ್ ಒನ್ ಅಲ್ಲೇನು ನೋಡ್ತಾ ಇದ್ದೀರಾ, ಜಾಲ್ರಿ ಥರ ಇತ್ತು. ದಟ್ ಇಸ್ ದ ಲಾಸ್ಟ್ ಒನ್ ಅಂತ ಅಂದ್ಕೊಳ್ತೀವಿ. ಬಟ್ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇದೆ ನಮಗಂತೂ. ನಮ್ಮಮ್ಮ ಅಂತೂ ಎಲ್ಕೊಂಡು ನನಗೆ ನಿದ್ದೆನೇ ಮಾಡ್ತಾವ್ರೆ. ಬೇಗ ದರ್ಶನ ಆಗಲಪ್ಪ ಬಂದಿಲ್ಲ. ಪಿಕ್ಚರ್ ಪರ್ಫೆಕ್ಟ್. ಅಮ್ಮ ಮಗ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾರೆ ನೋಡು. ಬರೋದಕ್ಕೆ ಈ ಥರ ಸುಸ್ತಾಗಿ ನಾವು ಫಸ್ಟ್ ಟೈಮ್ ಬಂದಿದ್ದವರು. ನಮ್ಮ ಕತೆ ಏನಾಗಬೇಡ, ಏನೇನಿದೆ ಚೆನ್ನಾಗಿ. ಇವರು ಯಾವಾಗಲೂ ಬರೋರೆ, ಇವರೇ ಹಿಂಗೆ. ನಾವು ಯಾವಾಗೂ ಫಸ್ಟ್ ಟೈಮ್ ಬಂದಿದ್ದಾರೆ ಯಾಕೆ. ಎಷ್ಟೊತ್ತಾಗಿತ್ತು ಅನ್ಸಿದ್ದು ದರ್ಶನ ಆಗೋಕ್ಕೆ? 2 hours. ಮುಂದಕ್ಕೆ ಅಳ್ತಾ ಇದ್ದಲ್ಲ, ಅದನ್ನ ಅಳು ಇಲ್ಲಿ. ಇವಾಗ ಇದು ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ. ಐ ಹೋಪ್ ಇನ್ನು ಸ್ವಲ್ಪ ಹೊತ್ತಲ್ಲಿ ನಮಗೆ ದರ್ಶನ ಆಗುತ್ತೆ ಅಂತ. ಜಸ್ಟು ಇವಾಗ 10 ಗಂಟೆ ಟೈಮ್ ಆ್ಯಂಡ್ ನಾವು ನಿಂತಿದ್ದು 5:30. ಲಾಸ್ಟ್ ಟೈಮ್ ನಾನು ಧರ್ಮಸ್ಥಳಕ್ಕೆ ಬಂದಾಗಲೂ ನಾನು ವ್ಲಾಗ್ ಮಾಡಿದ್ದೆ. ಐ ಡೋಂಟ್ ನೋ ಇಫ್ ಯು ರಿಮೆಂಬರ್. ಸೊ ಅವಾಗ ಹೆಗ್ಡೆ ಸರ್ ಅವರು ಅವ್ರ ಮನೆ ಎದುರುಗಡೆನೇ ನಿಂತಿದ್ರು. ನಾವು ಡೈರೆಕ್ಟಾಗಿ ನೋಡಿದ್ವಿ. ಬಟ್ ಈ ಸಲ ಅವ್ರು ಒಳಗಡೆ ಇದ್ರು ಅನಿಸುತ್ತೆ. ಬಟ್ ಅವ್ರ ಮನೇನೂ ಅಷ್ಟೇ ಸಖತ್ತಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರು. ಯಾರೋ VIP ಎಲ್ಲ ಬಂದಿದ್ರು. ಸೊ ಅಲ್ಲಿ ಜಾಸ್ತಿನೇ ಕ್ರೌಡ್ ಇತ್ತು, ಸೆಕ್ಯೂರಿಟೀಸ್ ಎಲ್ಲ ಇದ್ದರು. ವಿ ಹ್ಯಾವ್ ಆಲ್ಮೋಸ್ಟ್ ಮೇಡ್ ಇಟ್ ಟು ದ ಟೆಂಪಲ್. ಇವಾಗ ಎಂಟ್ರ್ ಆಗೋದಷ್ಟೇ. ನಾನು ಫಸ್ಟ್ ಟೈಮ್ ಧರ್ಮಸ್ಥಳನ ಇಷ್ಟೆಲ್ಲ ಡೆಕೋರೇಷನ್ ಆಗಿರೋದು ನಾನು ಫಾರ್ ದ ಫಸ್ಟ್ ಟೈಮ್ ನೋಡ್ತಾ ಇರೋದು. ಆ್ಯಂಡ್ ನ್ಯೂ ಇಯರ್ಗೆ ಬಂದಿರೋದು ಫಸ್ಟ್ ಟೈಮ್ ಅಲ್ವಾ. ಆಫ್ಟರ್ 6 hours 5.5 hours ಅನಿಸುತ್ತೆ ನಾವು ಇವಾಗ ಒಳಗಡೆ ಬಂದಿದ್ದೀವಿ. ದೇವಸ್ಥಾನ ಒಳಗಡೆ ಬಂದ ತಕ್ಷಣ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನೋಡೋಕ್ಕೆ. ಎಷ್ಟೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಹೂವುಗಳನ್ನೆಲ್ಲ ಯೂಸ್ ಮಾಡಿ ಡೆಕೋರೇಟ್ ಮಾಡಿದ್ದಾರೆ. ಅದಾದಮೇಲೆ ಅಲ್ಲಿ ನೋಡೋಕ್ಕೆ ದೇವಸ್ಥಾನ ಎಷ್ಟು ಚೆಂದ ಅಲ್ವಾ, ಎಲ್ಲನೂ ಮರದಲ್ಲಿದೆ. ಅದಾದಮೇಲೆ ಈ ಸಲ ನನಗೆ ಜಾಸ್ತಿನೇ ಇನ್ವಾಲ್ವ್ ಆಗಿ ನೋಡೋಕ್ಕೆ ಸಿಕ್ತು. ಇದೆಲ್ಲ ಫೋಟೋಸ್ ನಾನು ಲಾಸ್ಟ್ ಟೈಮ್ ನೋಡಿದ್ದೆ ನೆನಪಿಲ್ಲ ನನಗೆ, ಬಟ್ ಶಿವನ್ ಬಗ್ಗೆನೇ. ಬಟ್ ಈ ಸಲ ನಾನು ಎಲ್ಲನೂ ಡೀಟೇಲಾಗಿ ನೋಡಿಕೊಂಡು ನಿಧಾನಕ್ಕೆ ನಡ್ಕೊಂಡು ಹೋಗ್ತಿದ್ದೆ. ಲಾಸ್ಟ್ ಟೈಮ್ ಐ ಡೋಂಟ್ ಇವನ್ ರಿಮೆಂಬರ್ ನಾನು ಫೋನ್ ತೆಗ್ದು ಆಚೆ ಕಡೆ ಏನಾದ್ರು ವ್ಲಾಗ್ ಮಾಡಿದ್ದು. ಬಟ್ ಈ ಸಲ ಐ ವಾಸ್ ಲೈಕ್ ಆಚೆ ಎಲ್ಲರೂ ವೀಡಿಯೋ ಮಾಡ್ತಾಯಿದ್ದಾರೆ, ವ್ಲಾಗ್ ಮಾಡ್ತಿದ್ದಾರೆ ಅಂದಮೇಲೆ ರಿಸ್ಟ್ರಿಕ್ಷನ್ಸ್ ಇಲ್ಲ ಅಂತ ಅಂದ್ಕೊಂಡು ನಾನು ಈ ಸಲ ವ್ಲಾಗ್ ಮಾಡಿದೆ. ಅದಾದಮೇಲೆ ಈ ಥರ ಸ್ಮಾಲ್ ಕ್ಲಿಪ್ಸ್ ಕೂಡ ತೊಗೊಂಡೆ ರೀಲ್ಗೆ ಹಾಕೋಕ್ಕೆ ಅಂತ. ಸೊ ನಾವು ಧರ್ಮಸ್ಥಳಕ್ಕೆ ಹೊರಡೋ ದಿನ ತೇಜು ನನಗೆ ಒಂದು ಸಾಂಗ್ ಕಳಿಸಿದ್ದ, ಸಾಂಗ್ ಮತ್ತು ರೀಲ್ ಇನ್ಸ್ಟಾಗ್ರಾಮ್ನಲ್ಲಿ. ಅಕ್ಕ ನೀವು ಧರ್ಮಸ್ಥಳಕ್ಕೆ ಹೋದಾಗ ಇದೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಬಂದು ಈ ಸಾಂಗಿಗೆ ಹಾಕಬೇಕು ನೀವು ಅಂತ ಆರ್ಡರ್ ಮಾಡಿ ಕಳಿಸಿದ್ದ. ಆ್ಯಂಡ್ ಅವಾಗ ನಂಗೆ ಐಡಿಯಾ ಬಂತು, ಓಕೆ ನಾವು ಸ್ಥಳಕ್ಕೆ ಹೋಗಿ ಅವತ್ತಿನ ದಿನ ದರ್ಶನ ಮಾಡ್ತಿದ್ದೀವಿ ಅಂದರೆ ಸ್ಪೆಷಲಾಗಿರಬೇಕು. ಆ್ಯಂಡ್ ನ್ಯೂ ಇಯರ್ ಕೂಡ ಸ್ಪೆಷಲಾಗಿರಬೇಕು. ಹೇಗೋ ನ್ಯೂ ಇಯರ್ ಪೋಸ್ಟು ಹಾಕಬೇಕಲ್ವ, ಅವಾಗ ಇದನ್ನೇ ಹಾಕೋಣ ಅಂತ ನಾನು ಈ ಥರ ಸ್ಮಾಲ್ ಕ್ಲಿಪ್ಸ್ ಎಲ್ಲ ತೊಗೊಂಡು ಇಟ್ಕೊಂಡೆ. ಅದಾದಮೇಲೆ ಬಂದು 1 ವಾರ ಆದಮೇಲೆ ಎಡಿಟ್ ಮಾಡೋಕ್ಕಿದ್ದು ಅದು ಬೇರೆ ವಿಷಯ. ಬಟ್ ದಟ್ ಇಸ್ ಸ್ಪೆಷಲ್, ಯಾಕಂದರೆ ನ್ಯೂ ಇಯರ್ ದಿನ ಧರ್ಮಸ್ಥಳದಲ್ಲಿ ನಾವು ಇಷ್ಟೆಲ್ಲ ಚೆನ್ನಾಗಿರೋ
ವ್ಲಾಗ್ಸ್ ಮಾಡಿ ವೀಡಿಯೋಸ್ ಮಾಡಿ ಕ್ಲಿಪ್ಪಿಂಗ್ಸ್ ಮಾಡಿ ಹಾಕಿದ್ದೀವಿ ಅನ್ನೋದೇ ವೆರಿ ಸ್ಪೆಷಲ್. ನಾನು ಇವಾಗಲೂ ಅಷ್ಟೇ ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಟ್ಟು ಆ ರೀಲ್ ನೋಡ್ತಾನೆ ಇರ್ತೀನಿ, ಬಿಕಾಸ್ ದ ಸಾಂಗ್ ಆ್ಯಂಡ್ ದ ವೇ ಧರ್ಮಸ್ಥಳ ದೇವಸ್ಥಾನ, ಹೊರನಾಡು ದೇವಸ್ಥಾನ ಎಲ್ಲ ಬಂದಿರೋದು ನಂಗೆ ತುಂಬ ಇಷ್ಟ ಆಯಿತು. ಸೊ ಅವಾಗವಾಗ ಅದನ್ನು ನೋಡ್ತಾ ಇರ್ತೀನಿ. ಅದು ಬಿಟ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಹೂವು ಅಲ್ಲದೇ ಡಿಫ್ರೆಂಟ್ ಟೈಪ್ಸ್ ಆಫ್ ಬದನೆಕಾಯಿನೆಲ್ಲ ಅರೇಂಜ್ ಮಾಡಿದರು. ಅಂದರೆ ಎಷ್ಟೊಂದು ಥರದ ಬದನೆಕಾಯಿ, ಬಾಳೆಕಾಯಿ, ಆರೆಂಜಸ್, ಆ್ಯಪಲ್, ಎಲ್ಲ ಥರದ ಫ್ರೂಟ್ಸ್ಗಳೆಲ್ಲ ಅಲಂಕಾರ ಮಾಡಿದರು. ಆ್ಯಂಡ್ ಇದೆಲ್ಲ ಕ್ಲಿಪ್ಪು ನಾನು ತೊಗೊಂಡಿದ್ದು ಇನ್ಸ್ಟಾಗ್ರಾಮ್ಗೋಸ್ಕರ. ಅಮ್ಮ ದರ್ಶನ ಎಲ್ಲ ಹೆಂಗಾಯಿತು? ತುಂಬ ಚೆನ್ನಾಗಿ ಫಸ್ಟ್ ವರ್ಷ ಅನ್ಸುತ್ತೆ ಈ ಥರ ಅಲಂಕಾರ ಮಾಡ್ತಾರೆ ಅಲ್ವಾ? ಲಾಸ್ಟ್ ಟೈಮ್ ನಾವು ಬಂದಾಗಲೂ ಇಷ್ಟು ಅಲಂಕಾರ ಮಾಡಿದ್ದೆ, ಇದೇ ಫಸ್ಟ್ ಟೈಮ್. ಏನು ವರ್ಷ ವರ್ಷ ಬರ್ತೀಯಾ? ಹೊಸ ವರ್ಷಕ್ಕೆ ಮಾಡಿರೋದು ಅಂತ. ಹಾಂ ಹಾಂ, ಸರಿ ಸರಿ. ಇದೊಂದು ತೋರ್ಸೋದು ನಾನು ಮರ್ತುಬಿಟ್ಟೆ ನೋಡಿ, ಎಷ್ಟು ಥರದ ಫ್ರೂಟ್ಸ್ ಇದೆ ಅಲ್ಲಿ ಅಂತ ನಿಮಗೇನಾದರೂ ಗೊತ್ತಾದರೆ ಕಮೆಂಟ್ಸ್ನಲ್ಲಿ ಹೇಳಿ. ಆ್ಯಂಡ್ ಇದು ಹಗಲಲ್ಲಿ ಕಾಣ್ತಾ ಇರೋವಂಥ ವ್ಯೂ. ನಾನು ಆವಾಗಲೇ ನಿಮ್ಗೆ ತೋರಿಸಿದ್ದು ತುಂಬ ಬೆಳಗ್ಗೆ ಇತ್ತಲ್ವ, ಒಂದು ಸ್ವಲ್ಪ ಕತ್ಲೇನೂ ಇತ್ತು. ಸೊ ಅದಕ್ಕೆ ಇವಾಗ ಒಂದು ವ್ಯೂ ತೋರಿಸ್ತಾ ಇದ್ದೀನಿ ನಿಮಗೆ, ವಿಚ್ ಇಸ್ ವೆರಿ ವೆರಿ ಬೆಳಗ್ಗೆ. ಆ್ಯಂಡ್ ಎಷ್ಟು ಜನ ಇದ್ದಾರೆ ಅಲ್ಲಿ. ಆ್ಯಂಡ್ ಎಂಟ್ರೆನ್ಸಿಂದನೇ ನುಗ್ಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಜನ, ಬಟ್ ಅಲ್ಲಿ ಬಿಡ್ತಾಯಿಲ್ಲ. ಪೊಲೀಸವ್ರು ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ. ಯಾಕೆ ಬೇಕು ಅಂದರೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಎಂಟ್ರೆನ್ಸಲ್ಲಿ ನಿಂತ್ಕೊಂಡ್ರೆ ತಾನೇ ಎಷ್ಟೊತ್ತರೆಗೂ ಬಿಡ್ತಾರೆ, ಅವ್ರಿಗೂ ಇರಿಟೇಟ್ ಆಗುತ್ತೆ. ಇಷ್ಟು ಜನ ಸಂಭಾಳಿಸೋದು ಒಂದು ಕಡೆ ಆದರೆ ಅಡ್ಡದಾರಿಯಿಂದ ಬರೋರ್ಗೆ ಬೇರೆ ದರ್ಶನ ಕೊಡಬೇಕು ಅಂತ ಸುಮ್ಮನೆ ಹೋಗಿ ಶಿಸ್ತಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ಲೇಟ್ ಆದರೂ ಪರವಾಗಿಲ್ಲ, ದೇವ್ರನ್ನ ಚೆನ್ನಾಗಿ ನೋಡ್ಕೊಂಡು ಬಂದ್ರೇ ಒಳ್ಳೆಯದು. ನೀವು ಆ ರೈಟ್ ಸೈಡಲ್ಲಿ ಏನೆಲ್ಲ ನೋಡ್ತಾ ಇದ್ದೀರಲ್ಲ, ಅವರೆಲ್ಲ ನಿಂತಿರೋದು ಎಂಟ್ರೆನ್ಸಿಂದ ಒಳಗಡೆ ಹೋಗೋಕ್ಕೆ. ಏನೇ VIP ಪಾಸ್ ಇದ್ದರೂ, ಯಾರನ್ನೇ ಕರ್ಕೊಂಡು ಬಂದಿದ್ರು ಅದರ್ ದೆನ್ ಸೆಲೆಬ್ರಿಟೀಸ್ ಆ್ಯಂಡ್ ಬಿಗ್ ಶಾಟ್ಸ್, ನಾವು ಎಲ್ಲಿಂದನೂ ಅಲ್ಲಿ ಒಳಗಡೆ ಹೋಗೋಕ್ಕಾಗಲ್ಲ. ಇವಾಗ ತಾನೇ ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ಹೆಂಗಿತ್ತು ಸಿದ್ಧಣ್ಣ ಫಾರ್ ದ ಫಸ್ಟ್ ಟೈಮ್ ನೋಡೋದು? ಸೊ ಫಾರ್ ದ ಫಸ್ಟ್ ಟೈಮ್ ಅಲ್ವಾ, ನಾವು ಎಷ್ಟೊಂದು ನಿಂತಿದ್ದೋ, 5:30 ನಿಂತಿದ್ದು, 10:30 ದರ್ಶನ ಆಯಿತು. ಎಷ್ಟೊತ್ತಾಯಿತು? ಎಷ್ಟವರು 5.5 hours, 11 ಗಂಟೆಗೆ ದರ್ಶನ ಆಯಿತು. ಸೊ 5.5 hours ನಿಂತಿದ್ದೀವಿ. ನೆನ್ನೆ ಸುಮಂತ ಸಿಕ್ಕಾಗ ಹೇಳ್ದ ಅಕ್ಕ, ನೆನ್ನೆ ಸುಮಂತ ಸಿಕ್ಕಾಗ ಹೇಳ್ದ ಅಕ್ಕ, ಲಾಸ್ಟ್ ಟೈಮ್ ನಾವು 8 hours ನಿಂತಿದ್ವಿ, ಈ ಸಲ ಅಟ್ಲೀಸ್ಟ್ 6 hours ಆದರೂ ನಿಲ್ತಿರೋ ಅಂತ. ನೋಡಿದ್ರೆ ಅವ್ನು ಹೇಳ್ದಂಗೆ ಆಗೋಯ್ತು, 5.5 hours ನಿಂತಿದ್ವಿ. ಬಟ್ ದೆನ್ ಎಲ್ಲರಿಗೂ ಕಾಯೆಲ್ಲ ತೊಗೊಂಡು ಇವಾಗ ಹೊರಟಿದ್ದೀವಿ. ಒಂದು ಕಡೆ ಬಾಯಕ್ಕೆ ಹಸಿವು ಎಲ್ಲ ಆಗ್ತಾಯಿದೆ. ಫಸ್ಟ್ ಏನಾದ್ರು ತಿನ್ಬೇಕು ನಾವು. ಏನಾದ್ರು ತೊಗೊಂಬರ್ತೀರಾ ಕುಡಿಯೋಕ್ಕೆ? ಹೆಂಗಾಯ್ತು ದರ್ಶನ? ದರ್ಶನ ಎಲ್ಲ ತುಂಬ ಚೆನ್ನಾಗಿತ್ತು. ಸುಸ್ತಾಗ್ಬಿಟ್ಟಿದ್ದೀವಿ. ಫಸ್ಟ್ ಒಂಚೂರು ಹೊಟ್ಟೆಗೆ ಏನಾದರೂ ತೊಗೊಂಡು ಆಮೇಲೆ ಧರ್ಮಸ್ಥಳದಲ್ಲಿ ಊಟ ಸ್ಟಾರ್ಟ್ ಆಗೋದು 12 ಗಂಟೆಯಿಂದ ಆಗಿರೋದ್ರಿಂದ ನಾವು ಹೊರನಾಡಿಗೆ ಬೇರೆ ಹೊರಡಬೇಕಿತ್ತು. ಸೊ ಅದಕ್ಕೆ ನಾವು ಅಲ್ಲೇ ಅನ್ನಪೂರ್ಣೇಶ್ವರಿ ಹೋಟೆಲಲ್ಲಿ ಇಡ್ಲಿ ತಿಂದ್ಬಿಟ್ಟು ಇವಾಗ ಮುಂದೆ ಹೊರಡ್ತೀವಿ. ಅಮ್ಮ ಎಲ್ಲಿದ್ದೀವಿ ನಾವು? ಯಾವ ಊರು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಏನೋ ಘಾಟ್ ಸೆಕ್ಷನಲ್ಲಿ ಇದ್ದೀವಿ. ಮುಂದಕ್ಕೆ ಸೆಕ್ಷನ್ ಘಾಟ್ ಸೆಕ್ಷನ್. ನಮ್ಮ ಹಿಂದೆ ನೋಡಿ ವಾಟರ್ ಫಾಲ್ಸ್ ಇದೆ, ವೆರಿ ನೈಸ್ ಬ್ಯೂಟಿ. ಆನ್ ದ ವೇ ಹೊರನಾಡು ಹೋಗ್ಬೇಕಾದ್ರೆ ಮಲಗಿರೋ ನನ್ನ ಸಿದ್ದನ್ನ ಎತ್ತಿ ಫೋಟೋ ತೊಗೊಳಕ್ಕೆ ಕರ್ಕೊಂಡು ಬಂದಿದ್ದಾರೆ. ವಿ ಹ್ಯಾವ್ ಝೀರೋ ಮೋಟಿವೇಶನ್ ಟು ಟೇಕ್ ಪಿಕ್ಚರ್ಸ್. ಅಲ್ಲ, ನಿಮ್ಮನ್ನೆಲ್ಲ ಮನೇಲೆ ಮಲಗಿಸ್ಬಿಟ್ಟು ಬರಬೇಕು. ಮಾಡಬೇಕಾಗಿತ್ತು. ಏನು ನೀವು ನಿದ್ದೆ ಮಾಡ್ರಿ ಅಂತ ಕರ್ಕೊಂಡ್ಬಂದಿತ್ತು. ಗಾಡಿ ಹೋಗ್ತಾರೆ ಕಂಪ್ನಿ ಕೊಡ್ಬೇಕಾದ್ರೆ ನೀವು ಕೊಡ್ತಾ ಇದ್ದೀರಲ್ಲ. ಅನ್ನಪೂರ್ಣೇಶ್ವರಿ ಹೋಟೆಲಲ್ಲಿ ಇಡ್ಲಿ ತಿಂದ್ಬಿಟ್ಟು ಆ ಕಾರ್ ಹತ್ತಿದ್ದಷ್ಟೇ ನನಗಂತೂ ಸಿಕ್ಕಾಬಟ್ಟೆ ನಿದ್ದೆ ಬರ್ತಾಯಿತ್ತು. ಅದರಲ್ಲೂ ರೀಲ್ ಬೇರೆ ಎಡಿಟ್ ಮಾಡ್ತಾ ಇದ್ದೆ, ಬಟ್ ತೂಗುಡ್ಸ್ಕೊಂಡು ಮಾಡ್ತಾ ಇದ್ದೆ. ಆಮೇಲೆ ನಿಮ್ಮಿನೇ ಹೇಳ್ದೆ ದಯವಿಟ್ಟು ನೀವು ಹಿಂದೆ ಹೋಗಿ ಕುತ್ಕೊಂಬಿಡು, ಈ ಥರ ಎಲ್ಲ ಹಿಂಸೆ ಪಟ್ಕೊಂಡು ಇಲ್ಲಿ ಕುತ್ಕೊಂಬೇಡ ಅಂತ. ಸೊ ಅದಕ್ಕೆ ಹಿಂದೆ ಹೋಗಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದೆ. ಆಮೇಲೆ ನಮ್ಮ ಮಮ್ಮಿ ಬಂದು ಎಬ್ಸಿದೆ, ಎದುಳಿದಳು ಲೊಕೇಶನ್ ಎಷ್ಟು ಚೆನ್ನಾಗಿದೆ, ಫೋಟೋಸ್ ತೊಗೊಳ್ಳೋಣ ಅಂತ ಎಬ್ಸಿದ್ರು. ಏನು ತಾನೇ ಲೊಕೇಶನ್ ಇರೋಕ್ಕೆ ಸಾಧ್ಯ ಘಾಟ್ ಸೆಕ್ಷನಲ್ಲಿ ಅಂತ ನಾನು ಅಂದ್ಕೊಂಡೆ. ಬಟ್ ದೆನ್ ಸಚ್ ಅ ನೈಸ್ ಬ್ಯೂಟಿ ಅಂತಂದರೆ ಹೋಗ್ತಾ ಇದ್ದಿದ್ದು ಎಲ್ಲ ವೆಹಿಕಲು ನಿಲ್ಲಿಸ್ಬಿಟ್ಟು ಅಲ್ಲಿ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಳ್ತಾಯಿದ್ರು. ಅಫ್ಕೋರ್ಸ್ ಪರ್ಸ್ನಲ್ ವೆಹಿಕಲ್ ಇರೋರು, ಇನ್ನು ಮಿಗ್ದವರೆಲ್ಲ ಅವ್ರ ಪಾಡಿಗೆ ಅವ್ರು ಪಾಸ್ ಆಗ್ತಾಯಿದ್ರು. ಬಟ್ ಸಚ್ ಅ ಬ್ಯೂಟಿಫುಲ್ ಲೊಕೇಶನ್. ಒಂದು ಕಡೆ ಈ ಥರ ಗ್ರೀನರಿ ವ್ಯೂ ಇದ್ದರೆ, ಇನ್ನೊಂದು ಕಡೆ ವಾಟರ್ ಫಾಲ್ಸ್ ಇದೆ. ಅಲ್ಲೋಗಿ ನೀರು ಇಟ್ಕೊಳ್ಳೋಕ್ಕೆಲ್ಲ ಸಾಧ್ಯ ಇಲ್ಲ, ತುಂಬ ಗ್ಯಾಪ್ ಇದೆ. ಅದಾದಮೇಲೆ ಪಾಚಿಲ್ ಬಿದ್ದರೆ ಗೋವಿಂದ ಎಲ್ಲ ಹರ್ಕೊಂಡು ಹೋಗ್ತೀವೋ ಗೊತ್ತಿಲ್ಲ. ಬಟ್ ಅಷ್ಟೊಂದು ನೀರು ಬರ್ತಾ ಇರಲಿಲ್ಲ ಅಲ್ಲಿ, ಮೇ ಬಿ ಮಳೆಗಾಲ ಇಲ್ಲದೆ ಇರೋದ್ರಿಂದ. ಸಖತ್ ಬ್ಯೂಟಿ, ಸಖತ್ತಾಗಿದೆ. ಐ ಥಿಂಕ್ ಇದ್ರ ಹೆಸರು ಚಾರ್ಮುಡಿ ಘಾಟ್ ಅಂತ ಏನೋ ಇತ್ತು, ಗೂಗಲಲ್ಲಿ ಅದೇ ತೋರಿಸ್ತು. ನಮ್ಮ ಮನೆ ಜನ ನಾವು ಕೇಳಿ ನಿಲ್ಸೋದು ಯಾಕೆ, ನಿಲ್ಸಿದ್ಮೇಲೆ ಬನ್ರಿ ಅಂತ ಫೋರ್ಸ್ ಮಾಡೋದು ಯಾಕೆ? ಹಿಂಸೆ ಕೊಡ್ತಾರಪ್ಪ. ಹಿಂಗಿದ್ರೆ ಯಾರು ಹೇಳ್ದಾಗ ಈ ತರ ಹಿಂಸೆ ಕೊಟ್ರೆ ಯಾರು ಸ್ವಾಮಿ ಬರೀತಾರೆ? ಇಲ್ಲಿಂದ ಇವಾಗ ನಾವು ಹೊರನಾಡು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಮಧ್ಯದಲ್ಲಿ ಒಂದು ದೇವಸ್ಥಾನ ನೋಡಿದ್ವಿ, ಈ ಘಾಟ್ನ ಕಾಯ್ತವ್ರು ಅಂತ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ. ಎಷ್ಟು ಚೆನ್ನಾಗಿದೆ ಅಂತ ನಿಮಗೂ ತೋರಿಸ್ತೀನಿ. ಇಲ್ಲಿ ಆನ್ ದ ವೇದ ಹೋಗ್ತಾ ಒಂದು ಅಣ್ಣಪ್ಪನ ದೇವಸ್ಥಾನ ಇದೆ ಅಂತ ನಿಮಗೆ ನಿಲ್ಸಿದ್ದಾನೆ. ಸೊ ಆ ದೇವ್ರನ್ನ ನೋಡ್ಕೊಂಡು ಹೋಗೋಣ.
ಕೊನೆಗೂ ವಿ ಆರ್ ಹಿಯರ್ ಅಟ್ ಹೊರನಾಡು. ನಾವು ಹೋಗಿದ್ದು 3:15 ಏನೋ ಆಗಿತ್ತು. ಸೊ ಅಷ್ಟೊಂದು ಕ್ರೌಡ್ ಇರಲಿಲ್ಲ ಆ್ಯಂಡ್ ತುಂಬ ಈಸಿಯಾಗಿ ದರ್ಶನ ಆಯಿತು, ತುಂಬ ಚೆನ್ನಾಗೂ ದರ್ಶನ ಆಯಿತು. ಒಳಗಡೆ ಹೋಗ್ಬೇಕಾದ್ರೂ ಅಷ್ಟೇ ಜಾಸ್ತಿ ಜನನೂ ಇರಲಿಲ್ಲ, ಆರಾಮಾಗಿ ಹೋಗಿ ಕ್ಯೂವನ್ನಲ್ಲಿ ನಿಂತ್ಕೊಂಡ್ವಿ. ಬಟ್ ಒಂದೇ ಒಂದು ಡಿಸಪಾಯಿಂಟ್ಮೆಂಟ್ ಏನಂತ ಅಂದರೆ ಅಲ್ಲಿ ಅನ್ನದಾನ ಕ್ಲೋಸ್ ಆಗಿಬಿಟ್ಟಿತ್ತು. ನನಗಂತೂ ಸಿಕ್ಕಾಬಟ್ಟೆ ಬೇಜಾರಾಯಿತು. ಲೈಕ್ ನಂಗೆ ಧರ್ಮಸ್ಥಳದ ಊಟನೂ ಇಷ್ಟ, ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ದಾನ ಊಟ ಯಾರಿಗೆ ತಾನೇ ಇಷ್ಟ ಆಗಲ್ಲ, ಅಷ್ಟು ಚೆನ್ನಾಗಿರೋ ಊಟ. ಬಟ್ ಅಲ್ಲೂ ಮಿಸ್ ಆಯಿತು. ನಂಗೆ ಮೋಸ್ಟ್ ಬೇಜಾರಾಗಿದ್ದು ಈ ಟ್ರಿಪ್ಪಲ್ಲಿ ಏನಂದರೆ 2 ಕಡೆನೂ ಊಟ ಮಾಡೋಕ್ಕಾಗಲಿಲ್ಲ ಅನ್ನೋದು. ಆ್ಯಂಡ್ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ನಾನು ಬರ್ತಾಯಿರೋದು ತುಂಬ ವರ್ಷಗಳಾದಮೇಲೆ. ಐ ಡೋಂಟ್ ಇವನ್ ರಿಮೆಂಬರ್ ನಾನು ಲಾಸ್ಟ್ ಟೈಮ್ ಯಾವಾಗ ಹೋಗಿದ್ದೆ ಅಂತ. ಡಿಸಪಾಯಿಂಟೆಡ್. ದೇವ್ರ ಸಾಮಾನು ಎಷ್ಟು ಚೆನ್ನಾಗಿ ಬೆಳಗಿತ್ತು. ಏನು ಕಂಪ್ಲೇಂಟ್ ನಿಂದು ಶರ್ಟ್ ಬಿಚ್ಚಕ್ಕೆ? ಏನು ಕಂಪ್ಲೇಂಟ್ ನಿಂದು ಶರ್ಟ್ ಬಿಚ್ಚಕ್ಕೆ? ದೇವಸ್ಥಾನಕ್ಕೆ ಬಂದರೆ ಏನು ಶರ್ಟ್ ಬಿಚ್ಚಬೇಕು ಅದು ನಾನು ಕಂಡಿರೋದು ಈ 2 ದೇವಸ್ಥಾನ, ಒಂದು ಧರ್ಮಸ್ಥಳ, ಇನ್ನೊಂದು ಹೊರನಾಡು. ಏನು ತೆಗೆದಿಕ್ಕಿಸ್ತಾರೆ ಅನ್ನೋದು ಗೊತ್ತಾಗಲ್ಲ. ಗೂಗಲ್ ಮಾಡೋಣ. ಗೂಗಲಲ್ಲೇ ಹೋಗಿ ಗೊತ್ತಾಗ. ಸೊ ಈ ಕ್ವೆಶನ್ ನನಗೂ ಇದೆ, ನಾನು ಇನ್ನೂ ಗೂಗಲ್ ಮಾಡಿಲ್ಲ ಆ್ಯಕ್ಚುಲಿ. ಬಟ್ ದೆನ್ ನಿಮಗೆ ಗೊತ್ತಾ ಯಾಕೆ ಧರ್ಮಸ್ಥಳದಲ್ಲೇ ಆಗಲಿ ಹೊರನಾಡುನಲ್ಲೇ ಆಗಲಿ ಹುಡುಗರು ಶರ್ಟ್ ಬನಿಯನ್ ಏನೂ ಹಾಕಬಾರ್ದು, ಎಲ್ಲ ರಿಮೂವ್ ಮಾಡಿಬಿಟ್ಟೆ ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡಬೇಕು? ಯಾಕೆ ಅದು ಅಂತ ನಿಮ್ಗೇನಾದರೂ ಕಾರಣ ಗೊತ್ತಿದ್ರೆ ನಮಗೂ ಹೇಳಿ ಯಾಕೆ ಅಂತ ಕಮೆಂಟ್ಸ್ನಲ್ಲಿ, ಓಕೆನಾ? ಅಕ್ಕಿ ಸಮರ್ಪಣೆಯಿಂದ ಒಂದು ಸೇವೆ ತೊಗೊಂಡೆ. ಇವಾಗ ಎಲ್ಲರಿಗೂ ನಮಸ್ಕಾರ ಮಾಡಿಸ್ತೀನಿ. ಇದು ಅಕ್ಕಿನ ಕೊಟ್ಬಿಡೋಣ ದೇವರಿಗೆ. ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬರ್ತಾ ಇದ್ದಂಗೆ ನಾವು ಒಂದು 2 ಜನನ ಕೇಳಿದ್ವಿ ಅನ್ನದಾನ ಇದೆಯಾ ಅಂತ. ಅವ್ರು ಹೇಳಿದ್ರು ಇಲ್ಲ 7:15 ಸ್ಟಾರ್ಟ್ ಆಗೋದು, 2 ಗಂಟೆಗೆಲ್ಲ ಕ್ಲೋಸ್ ಆಗೋಗುತ್ತೆ ಅಂತ. ಲೈಕ್ ಏನೂ ಮಾಡೋಕ್ಕಾಗಲ್ಲ, ನಮ್ಮ ಹಣೆ ಬರ್ದಿಲ್ಲ ದೇವಸ್ಥಾನದಲ್ಲಿ ಊಟ ಮಾಡೋದು ಅಂದ್ಕೊಂಡು ಇವಾಗ ಒಂದು ಮಸಾಲ ಅಂಗಡಿ ಸಿಕ್ತು, ಅಲ್ಲಿ ಬಂದಿದ್ದೀವಿ. ಏನೇನು ಪರ್ಚೇಸ್ ಮಾಡ್ತೀವಿ ಅಂತ ನೀವೇ. ಈ ಥರ ಹಿಂಸೆ ಕೊಟ್ರೆ ಯಾರು ತಾನೇ ಬದುಕ್ತಾರೆ ಸರ್? ನನ್ನ ಮಕ್ಕಳು ಯಾವತ್ತಾನೆ ಯಾವ್ದು ತಾನೇ ಬಾಯ್ಬಿಟ್ಟು ತಗೊಳ್ಳೋಣ ಅಂತ ಹೇಳೋರಿಂದ ಎಲ್ಲ 15 ಇರ್ಬೇಕಮ್ಮ. ಇದು ಮೆಣಸಿನ್ಕಾಯಿ ನೋಡಿ ಹೆಂಗಿದೆ. ನಮ್ಮ ಇಂಥವೆಲ್ಲ ಸಿಕ್ಕಾಪಟ್ಟೆ ಖಾರ ಇರುತ್ತೆ. ಬಟ್ ಫಸ್ಟ್ ಟೈಮ್ ಚಿಕ್ಕ ಮೆಣಸಿನ್ಕಾಯಿ ಘಾಟ್ ಸೆಕ್ಷನಲ್ಲಿ ಮಲ್ಕೊಂಡು ಎದ್ದು ಸುಸ್ತಾಗಿ ನಮ್ಮ ಸೆಕೆಂಡ್ ಸ್ಟಾಪ್ ಬಂದು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ರಶ್ ಇರಲಿಲ್ಲ, ಸಕ್ಕತ್ತಾಗಿ ದರ್ಶನ ಆಯಿತು. ಇವಾಗ ನಾವು ಹೋಗಿ ತಿಂಡಿ ಮತ್ತು ಪಲಾವ್ ಸಾಮಾನು ಏನು ಹೇಳ್ತಾರೆ ಮಸಾಲ ಅದೆಲ್ಲ ತೊಗೊಂಡು ಇವಾಗ ಮೋಸ್ಟ್ ಪ್ರಾಬ್ಲಿ ಬೆಂಗಳೂರು ಕಡೆಗೆ. 2 ದೇವಸ್ಥಾನದಲ್ಲೂ ನಮಗೆ ಪ್ರಸಾದ ಸಿಕ್ಕಿಲ್ಲ. ಧರ್ಮಸ್ಥಳದಲ್ಲಿ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ, ಇಲ್ಲಿ ಆಲ್ರೆಡಿ ಆಗೋಗಿದೆ. ದುರದೃಷ್ಟವಂತರು ನಾವು. ತೋಡ್ಕೊಂಡು ನಿನ್ನ ದುಃಖ. ಎಲ್ಲ ಪ್ರಸಾದ ಊಟ ಮಾಡಲಿಲ್ಲ, ಬೇಜಾರಾಗ್ತದೆ. ಅಟ್ಲೀಸ್ಟ್ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ತಿಂದಿದ್ದು ಸುಮಾರು ವರ್ಷ ಆಯಿತು. ತಿನ್ನೋಣ ಅಂತ ನಾನು ಅಂದ್ಕೊಂಡೆ, ಆಗಲಿಲ್ಲ. ನಿಮಗೆಲ್ಲ ನಾನು ಮಾತಾಡೋದಂದರೆ ಎಷ್ಟು ಇಷ್ಟ ಅಲ್ವಾ? ಬಟ್ ನೋಡಿ ನಮ್ಮ ಮನೆ ಜನ ನನ್ನ ಮಾತಾಡೋಕ್ಕೆ ಬಿಡಲ್ಲ, ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ಅವಳು ಬಾಯಿಗೆ ತಿಂಡಿ ಕೊಟ್ಬಿಟ್ಟ ನಿಮ್ಮಿ. ಬಟ್ ದೆನ್ ಇಷ್ಟು ಚೆನ್ನಾಗಿತ್ತು ದೇವಸ್ಥಾನ, ಅಲಂಕಾರ ಎಲ್ಲ ಸಖತ್ತಾಗಿ ಮಾಡಿದರು. ಆ್ಯಂಡ್ ಇದೆಲ್ಲ ಶಾರ್ಟ್ಸ್ ನಾನು ಅಗೇನ್ ಇನ್ಸ್ಟಾಗ್ರಾಮ್ಗೋಸ್ಕರ ತೊಗೊಂಡಿದ್ದು. ಹೇಗೆ ಬಂದಿದೆ ಅಂತ ಹೇಳಿ. ಆ್ಯಂಡ್ ದರ್ಶನ ಎಲ್ಲ ಮುಗಿಸ್ಕೊಂಡು ಆವಾಗ ನಾನು ಹೊರಡಬೇಕಾದ್ರೆ ಒಳ್ಳೊಳ್ಳೆ ಫೋಟೋಸ್ ವೀಡಿಯೋಸ್ ಎಲ್ಲ ಇವಾಗ ತೊಗೊಂಡ್ವಿ. ಬಿಕಾಸ್ ಆಮೇಲೆ ರಶ್ ಆಗಿ ಹೋಗ್ತಾರೆ, ಜನ ಬೇರೆ ಇರಲಿಲ್ವಾ, ಸೊ ಕ್ಲೋಸ್ ಮಾಡಿಬಿಟ್ರೆ ಅನ್ನೋದು ಒಂದಿತ್ತು. ಆ್ಯಂಡ್ ಯಾ ದಟ್ಸ್ ಹೌ ವಿ ಸ್ಪೆಂಡ್ ಆರ್ ನ್ಯೂ ಇಯರ್. ಇನ್ನು ಯಾವ ರೀತಿಯೂ ನಾನು ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಇಟ್ ವೆರಿ ಬ್ಲೆಸ್ಡ್ ಫೀಲಿಂಗ್ ಇತ್ತು ಎಲ್ಲ ದೇವಸ್ಥಾನ ಮುಗಿಸ್ಕೊಂಡು ಬರಬೇಕಾದ್ರೆ. ಆ್ಯಂಡ್ ಅಲ್ಲೊಂದು ಎಕ್ಸಾಕ್ಟ್ ಕ್ಯೂಟ್ ಲೊಕೇಶನಲ್ಲಿ ನಾನು ಈ ಡ್ಯಾನ್ಸ್ ರೀಲ್ ರೆಕಾರ್ಡ್ ಮಾಡಿದೆ. ಯಾವುದಿದು ಸಾಂಗ್ ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ಸ್ನಲ್ಲಿ ಹೇಳಿ, ಓಕೆನಾ?